ಮೇಲ್ನೋಟಕ್ಕೆ 140 ಜನ ಶಾಸಕರು ನನ್ನವರೇ, ಅವರೆಲ್ಲರಿಗೂ ನಾನೇ ಅಧ್ಯಕ್ಷ, ಯಾವ ಬಣ್ಣನೂ ಇಲ್ಲ, ಯಾವ ಬಣನೂ ಇಲ್ಲ ಅಂತ ಹೇಳಿದ್ರು ಕೂಡ ಅಲ್ಟಿಮೇಟ್ಲಿ ಒಬ್ಬ ನಾಯಕನನ್ನ ತೀರ್ಮಾನ ಮಾಡೋದು ಶಾಸಕರ ಬಲ. ಆ ಹಿನ್ನೆಲೆಯಲ್ಲಿ ಒಂದು ವೇಳೆ ಅಂತಹ ಪರಿಸ್ಥಿತಿ ಬಂದರೆ ನನ್ನ ಪರವಾಗಿ ಇಷ್ಟು ಜನ ಶಾಸಕರಿದ್ದಾರೆ ಅನ್ನುವಂತಹ ಬಲ ಪ್ರದರ್ಶನಕ್ಕೆ ವೇದಿಕೆಯನ್ನ ಸಿದ್ಧ ಮಾಡ್ಕೊಳ್ತಾ ಇದ್ದಾರೆ ಡಿ ಕೆ ಶಿವಕುಮಾರ್ ಅವರು. ಎಕ್ಸಾಕ್ಟ್ಲಿ ಶಕ್ತಿ ಪ್ರದರ್ಶನಕ್ಕೆ ಸಜ್ಜಾಗ್ತಾ ಇದ್ದಾರಾ ಡಿ ಕೆ ಶಿವಕುಮಾರ್? ಸಹಿ ಸಂಗ್ರಹದ ಕಸರತ್ತು ಶುರು ಮಾಡೇ ಬಿಟ್ರ ಡಿ ಕೆ ಶಿವಕುಮಾರ್. ಡಿ ಕೆ ಶಿವಕುಮಾರ್ ಬಣದಿಂದ ನಿನ್ನೆಯಿಂದಲೇ ಸಹಿ ಸಂಗ್ರಹ. ಸೊ ಇಬ್ರೇನು ಒಬ್ರನ್ನು ಬಿಡಬಾರ್ದು ಅನ್ನೋ ಕಾರಣಕ್ಕೆ ಪರಪ್ಪನ ಅಗ್ರಹಾರದ ಜೈಲಿಗೆ ಹೋಗಿ ಸಹಿ ಹಾಕಿಸ್ಕೊ ಬಂದಿದ್ದಾರಂತೆ ಡಿ ಕೆ ಶಿವಕುಮಾರ್ ಅವರು. ವಿನಯ್ ಕುಲಕರ್ಣಿ, ವೀರೇಂದ್ರ ಪಪ್ಪಿ ಅವರ ಸಹಿ ತಗೊಂಡು ಬಂದಿದ್ದಾರಂತೆ. ಅಷ್ಟರ ಮಟ್ಟಿಗೆ ತುಂಬಾ ಪರ್ಟಿಕ್ಯುಲರ್ ಆಗಿ ಸೀರಿಯಸ್ ಆಗಿ ಈ ಆಪರೇಷನ್, ಸಹಿ ಸಂಗ್ರಹ ಆಪರೇಷನ್ ಮಾಡ್ತಾ ಇದ್ದಾರೆ ಡಿ ಕೆ ಶಿವಕುಮಾರ್. ಡಿ ಕೆ ಶಿವಕುಮಾರ್ ಬಣದಿಂದ ನಿನ್ನೆಯಿಂದಲೇ ಸಹಿ ಸಂಗ್ರಹ ಶುರುವಾಗಿದೆ. ಆಪರೇಷನ್ ಸಹಿ ಸಂಗ್ರಹಕ್ಕೆ ಖುದ್ದು ಪರಪ್ಪನ ಅಗ್ರಹಾರಕ್ಕೆ ಹೋಗಿ ವೀರೇಂದ್ರ ಪಪ್ಪಿ ಮತ್ತು ವಿನಯ್ ಕುಲಕರ್ಣಿ ಅವರ ಸಹಿಯನ್ನ ಹಾಕಿಸಿಕೊಂಡು ಬಂದಿದ್ದಾರೆ ಡಿ ಕೆ ಶಿವಕುಮಾರ್. ಪರಪ್ಪನ ಅಗ್ರಹಾರ ಜೈಲಿನಿಂದಲೇ ಶುರು ಸಂಗ್ರಹ ಪಾಲಿಟಿಕ್ಸ್. ಈ ಜೈಲು ಡಿ ಕೆ ಶಿವಕುಮಾರ್ ಅವರಿಗೆ ತುಂಬಾನೇ ಒಂದು ರೀತಿ ಲಕ್ಕಿ ಅಂತ ಅನ್ಸುತ್ತೆ. ಯಾಕೆ ಅಂದ್ರೆ ಅವರ ಇಡೀ ರಾಜಕೀಯ ಜೀವನದ ಅತಿ ದೊಡ್ಡ ತಿರುವು ಜೈಲು, ತಿಹಾರ್ ಜೈಲು. ಯಾಕೆಂದ್ರೆ ತಿಹಾರ್ ಜೈಲಿಗೆ ಹೋದಂಥ ಸಂದರ್ಭದಲ್ಲಿ ಅವರಿಗೆ ಬಂದಂತಹ ಹಲವಾರು ಒತ್ತಡಗಳ ಮಧ್ಯೆ ಪಕ್ಷ ನಿಷ್ಠೆಯನ್ನ ಮೆರೆದು ಹೈಕಮಾಂಡ್ ಮತ್ತು ಸೋನಿಯಾ ಗಾಂಧಿ ಅವರನ್ನ ಮೆಚ್ಚಿಸಿ ಅಲ್ಲಿಂದ ಬರುವಾಗ ಗ್ರ್ಯಾಂಡ್ ವೆಲ್ಕಮ್ ಅನ್ನ ಪಡೆದು ಪಕ್ಷದ ಅಧ್ಯಕ್ಷರಾಗಿ ತಮ್ಮ ಅಧ್ಯಕ್ಷತೆಯಲ್ಲಿ ಪಕ್ಷವನ್ನ ಇನ್ನಷ್ಟು ಸಂಘಟನೆ ಮಾಡಿ ತನು ಮನ ಧನ ಎಲ್ಲವನ್ನ ಅರ್ಪಿಸಿ ಈ ಪಕ್ಷವನ್ನ 140 ಸ್ಥಾನಕ್ಕೆ ತಂದು ಈ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರೋದಕ್ಕೆ ಸಾಧ್ಯವಾಯಿತು. ಹೀಗಾಗಿ ಜೈಲ್ ಡಿ ಕೆ ಶಿವಕುಮಾರ್ ಅವರಿಗೆ ತುಂಬಾ ಲಕ್ಕಿ ಅಂತ ಅನ್ಸುತ್ತೆ. ಈಗ ಮತ್ತೆ ಅವರು ಮುಖ್ಯಮಂತ್ರಿ ಆಗೋದಕ್ಕೆ ಜೈಲಿನಿಂದಲೇ ಶುರುವಾಗಿದೆ ಅವರ ಸಹಿ ಸಂಗ್ರಹ ಪಾಲಿಟಿಕ್ಸ್. ಈ ಜೈಲು ಲಕ್ಕಿ ಆದ್ದರಿಂದ ಪರಪ್ಪನ ಜೈಲು ಕೂಡ ಅವರಿಗೆ ಲಕ್ಕಿ ಆಗಬಹುದಾ? ಅವರು ಮತ್ತೆ ಕನಸು ಕಂಡಿರುವಂತಹ ಮುಖ್ಯಮಂತ್ರಿ ಸ್ಥಾನವನ್ನ ಅಲಂಕರಿಸಬಹುದಾ? ಕಾಲವೇ ಅದಕ್ಕೆ ಉತ್ತರ ಕೊಡುತ್ತೆ. ಡಿಕೆಶಿ ಕಡೆ ಇರೋ ಶಾಸಕರ ಸಂಖ್ಯೆ 51 ಅಲ್ಲ, 71 ಶಾಸಕರು. ಏಕಾಏಕಿ ಪರಪ್ಪನ ಅಗ್ರಹಾರಕ್ಕೆ ಹೋಗಿದ್ದೆ ಸಹಿ ಸಂಗ್ರಹ ಮಾಡೋದಕ್ಕೆ. ಜೈಲಿಗೆ ಹೋಗಿ ಬೆಂಬಲಿಗರಿಗೆ ಡಿ ಕೆ ಶಿವಕುಮಾರ್ ಹೇಳಿದ್ದೇನು? ಪಕ್ಷ ತನ್ನ ಸೇವೆ ಮಾಡಿರುವುದನ್ನ ಮನವರಿಕೆ ಮಾಡಿಕೊಟ್ಟಿದ್ದಾರೆ ಡಿ ಕೆ ಶಿವಕುಮಾರ್. ಮನೆಗೆ ಬರ್ತಾ ಇರುವ ಶಾಸಕರಿಂದ ಸಹಿ ಸಂಗ್ರಹ ಮಾಡಿಸ್ತಾ ಇದ್ದಾರೆ ಡಿ ಕೆ ಶಿವಕುಮಾರ್. ಹೈಕಮಾಂಡ್ಗೆ ಬುಧವಾರದವರೆಗೂ ಡೆಡ್ ಲೈನ್ ಕೊಟ್ಟಿದ್ದಾರೆ ಟ್ರಬಲ್ ಶೂಟರ್. ಬುಧವಾರದ ಒಳಗಡೆ ಅಂತಿಮ ತೀರ್ಮಾನ ಮಾಡದಿದ್ದರೆ ಮುಂದಿನ ತಂತ್ರ. ತನ್ನ ಪರ ಎಷ್ಟು ಶಾಸಕರಿದ್ದಾರೆಂದು ಪಟ್ಟಿ ಕೊಡಲು ಪ್ಲಾನ್ ಮಾಡ್ತಾ ಇದ್ದಾರೆ ಡಿ ಕೆ ಶಿವಕುಮಾರ್. ಸುರ್ಜೇವಾಲಾ, ವೇಣುಗೋಪಾಲ್ಗೆ ಪ್ರತ್ಯೇಕ ಪಟ್ಟಿ ಕೊಡಲು ಪ್ಲಾನ್ ಮಾಡಿದ್ದಾರೆ. ರಾಹುಲ್ ಗಾಂಧಿ ಅವರು ವಿದೇಶಿ ಪ್ರವಾಸವನ್ನ ಮಾಡಿ ವಾಪಸ್ಸಾದ ತಕ್ಷಣವೇ ರಾಹುಲ್ ಗಾಂಧಿ ಅವರನ್ನ ಭೇಟಿ ಮಾಡೋದಕ್ಕೆ ಪ್ಲಾನ್ ಮಾಡಿದ್ದಾರೆ. ರಾಹುಲ್ ಗಾಂಧಿಯ ಸಮಯ ಕೇಳಿ ಪಟ್ಟಿ ಕೊಡೋಕೆ ರೆಡಿ ಮಾಡ್ಕೊಂಡಿದ್ದಾರಂತೆ ಡಿ ಕೆ ಶಿವಕುಮಾರ್. ಆಲ್ ರೈಟ್. ಸೊ ಬಹಳಷ್ಟು ಬೆಳವಣಿಗೆಗಳು ನಡೀತಾ ಇದೆ. ಈ ಬೆಳವಣಿಗೆಗಳ ಮಧ್ಯೆ ಯಾರು ಗೆಲ್ತಾರೆ, ಯಾರು ಸೋಲ್ತಾರೆ, ಮುಖ್ಯಮಂತ್ರಿ ಸ್ಥಾನ ಬದಲಾವಣೆ ಆಗತ್ತಾ ಇಲ್ವಾ? ಅದೇ $1 ಮಿಲಿಯನ್ ಪ್ರಶ್ನೆ. ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗ್ತಾರಾ, ಆಗಲ್ವಾ? ಇದು ಎಲ್ಲರನ್ನ ಕಾಡ್ತಾ ಇರುವಂತಹ ಪ್ರಶ್ನೆ. ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಮತ್ತು ರಾಜಕೀಯದಲ್ಲಿ ಆಗ್ತಾ ಇರುವಂತಹ ಕ್ಷಣ ಕ್ಷಣದ ಅಪ್ಡೇಟ್ಸ್ ಕೊಡೋದಕ್ಕೆ ನಮ್ಮೊಂದಿಗೆ ಇದ್ದಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಚೀಫ್ ಮಾರುತಿ ಪಾವಗಡ.
ಅದೇ ರೀತಿ ಮಲ್ಲಿಕಾರ್ಜುನ್ ಖರ್ಗೆ ಅವರ ಮನೆ ಈಗ ಸಿಕ್ಕಾಪಟ್ಟೆ ಡೆವಲಪ್ಮೆಂಟ್ಸ್ ಇರುವಂತಹ ಪವರ್ ಸೆಂಟರ್ ಆಗಿದೆ. ಸೊ ಮಲ್ಲಿಕಾರ್ಜುನ್ ಖರ್ಗೆ ಅವರ ನಿವಾಸದಿಂದ ನನ್ನ ಕಲೀಗ್ ವೀರೇಶ್ ದಾನಿ ನೇರ ಸಂಪರ್ಕಕ್ಕೆ ಬಂದಿದ್ದಾರೆ. ಸೊ ಅಲ್ಲಿನ ಡೆವಲಪ್ಮೆಂಟ್ಸ್ ಏನು ಅನ್ನೋದನ್ನ ತಿಳ್ಕೊಳ್ಳೋಣ. ಕ್ವಿಕ್ ಆಗಿ ನಾವು ದೂರದಿಂದ ವೀರೇಶ್ ದಾನಿ ಅವ್ರನ್ನೇ ಮಾತಾಡ್ಸೋಣ. ಬಿಕಾಸ್ ದೂರ ಇರೋದ್ರಿಂದ ಸ್ವಲ್ಪ ಕಮ್ಯುನಿಕೇಶನ್ಸ್ ಡಿಲೇ ಇರಬಹುದು. ವೀರೇಶ್, ಮಲ್ಲಿಕಾರ್ಜುನ್ ಖರ್ಗೆ ಮನೆಗೆ ಯಾರ್ಯಾರು ಭೇಟಿ ಕೊಟ್ಟಿದ್ದಾರೆ ಮತ್ತು ಯಾಕೆ ಭೇಟಿ ಕೊಟ್ಟಿದ್ದಾರೆ, ಏನ್ ನಡೀತಾ ಇದೆ ಅಲ್ಲಿ? ರಾಧಾ, ಮಲ್ಲಿಕಾರ್ಜುನ್ ಖರ್ಗೆ ಅವರ ನಿವಾಸ ಅಕ್ಷರಶಃ ಇದೀಗ ಪವರ್ ಸೆಂಟರ್ ಆಗಿದೆ ಅಂತ ಹೇಳ್ಬೋದು. ಯಾಕಂತಂದ್ರೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ರಾಜ್ಯಕ್ಕೆ ಆಗಮಿಸ್ತಾ ಇದ್ದಂತೆ ರಾಜ್ಯ ನಾಯಕರುಗಳ ಅಭಿಪ್ರಾಯವನ್ನ ಒಂದ್ ಕಡೆ ಸಂಗ್ರಹಣೆ ಮಾಡ್ತಾ ಇರುವಂತದ್ದು, ಇನ್ನೊಂದ್ ಕಡೆ ಅವರು ರಾಜ್ಯಕ್ಕೆ ಆಗಮಿಸಿದ್ದಕ್ಕಿಂತ ಮುಂಚಿತವಾಗಿನೇ DCM DK ಶಿವಕುಮಾರ್ ಅವರಿಗೂ ಸಹ ಬಂದು ಭೇಟಿಯಾಗಿ ಕಾಣುವಂತೆ ಸಹ ಸಲಹೆಯನ್ನ ಕೊಟ್ಟಿದ್ರು. ಆ ನಿಟ್ಟಿನಲ್ಲೇ ನಿನ್ನೆನೂ ಸಹ DCM DK ಶಿವಕುಮಾರ್ ಅವರು ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಭೇಟಿಯಾಗಿ ಕೆಲ ಸಮಯಗಳ ಕಾಲ ಚರ್ಚೆಯನ್ನು ಸಹ ಮಾಡಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇರುವಂತದ್ದು. DCM DK ಶಿವಕುಮಾರ್ ಅವರು ಸಹ ಕಳೆದ ವಾರ ದೆಹಲಿಗೆ ಹೋದಂತ ಸಂದರ್ಭದಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವರ ಮುಂದೆ ತಮ್ಮ ಹಕ್ಕನ್ನ ಪ್ರತಿಪಾದನೆಯನ್ನ ಮಾಡಿ ಬಂದಿದ್ರು. ಅದಾದ ಬಳಿಕವೂ ಸಹ ಹೈಕಮಾಂಡ್ ನಿಂದ ಯಾವುದೇ ರೀತಿಯಾದಂತಹ ಸಲಹೆ ಸೂಚನೆಗಳು ಬಾರದೇ ಹಿನ್ನೆಲೆಯಲ್ಲಿ ಇದೀಗ DCM DK ಶಿವಕುಮಾರ್ ಅವರ ಬೆಂಬಲಿಗರು ಸಹ ಎಲ್ಲರೂ ಸಹ ದೆಹಲಿಗೆ ಹೋಗಿ ದಂಡಯಾತ್ರೆಯನ್ನ ಮಾಡಿ ಅಲ್ಲಿ ಪರೇಡ್ ಅನ್ನ ನಡೆಸ್ತಾ ಇರುವಂತದ್ದು. ಇದೇ ವಿಚಾರಕ್ಕೆ ಕುರಿತಂತೆ DCM DK ಶಿವಕುಮಾರ್ ಅವರು ಮಲ್ಲಿಕಾರ್ಜುನ್ ಖರ್ಗೆ ಅವರ ಮುಂದೆ ಏನೆಲ್ಲ ಹೇಳಬೇಕಾಗಿತ್ತು ಆ ಎಲ್ಲ ಮಾಹಿತಿಗಳನ್ನು ಸಹ ಅವರಿಗೆ ಹೇಳಿ ಆಗಿದೆ. ಆ ಹಿನ್ನೆಲೆಯಲ್ಲಿ ಇದೀಗ ಮಲ್ಲಿಕಾರ್ಜುನ್ ಖರ್ಗೆ ಅವರು ಇಂದು ಸಂಜೆ 7 ಗಂಟೆಗೆ CM ಸಿದ್ದರಾಮಯ್ಯನವರನ್ನು ಸಹ ಭೇಟಿ ಆಗ್ತಾ ಇದ್ದಾರೆ. CM ಸಿದ್ದರಾಮಯ್ಯನವರ ಬಳಿಯೂ ಸಹ ಯಾವ ರೀತಿಯಾದಂತಹ ರಾಜ್ಯ ರಾಜಕೀಯ ವಿದ್ಯಮಾನಗಳ ಕುರಿತಂತೆ ಸಹ ಚರ್ಚೆಯನ್ನ ಮಾಡ್ತಾ ಇರುವಂತದ್ದು. ಹೀಗಾಗಿ ಮಲ್ಲಿಕಾರ್ಜುನ್ ಖರ್ಗೆ ಅವರು DCM DK ಶಿವಕುಮಾರ್ ಅವರು ಯಾವ ವಾದವನ್ನ ಮಂಡನೆ ಮಾಡಿದ್ದಾರೆ ಆ ವಾದಕ್ಕೆ ಸಂಬಂಧಿಸಿದಂತೆ CM ಸಿದ್ದರಾಮಯ್ಯನವರ ಬಳಿಯೂ ಸಹ ಚರ್ಚೆ ಮಾಡುವುದು ಸ್ಪಷ್ಟವಾಗಿರುವಂತದ್ದು. ಹೀಗಾಗಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ರಾಜ್ಯದಲ್ಲಿ ಇರುವಂತಹ ಸಂದರ್ಭದಲ್ಲೇ ಅಧಿಕಾರ ಹಂಚಿಕೆ ಸೂತ್ರವನ್ನ ಸುಸೂತ್ರವಾಗಿ ಬಗೆಹರಿಸ್ತಾರೋ ಅಥವಾ ಈ ಬೆಳವಣಿಗೆಗಳು ದೆಹಲಿಗೆ ಮತ್ತೆ ಮುಂದುವರಿಯುತ್ತಾ ಅನ್ನೋದೇ ಇದೀಗ ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗ್ತಾ ಇರುವಂತದ್ದು. ರಾಧಾ, ಎಸ್, ಹೋಲ್ಡ್ ಆನ್ ವೀರೇಶ್. ಮಾರುತಿ, ನನ್ನ ಧ್ವನಿ ತಮಗೆ ಕೇಳಿಸ್ತಾ ಇದ್ರೆ ಈಗ ಎಲ್ಲರ ಮುಂದೆ ಇರುವಂತಹ ಏಕೈಕ ಪ್ರಶ್ನೆ, ಸಂಪುಟ ಪುನಾರಚನೆ ಆಗುತ್ತಾ, ನಾಯಕತ್ವ ಬದಲಾವಣೆ ಆಗುತ್ತಾ? ಮಲ್ಲಿಕಾರ್ಜುನ್ ಖರ್ಗೆ ನಿವಾಸದಲ್ಲಿ ನಡೀತಿರುವಂತಹ ಬೆಳವಣಿಗೆಗಳೆಲ್ಲವೂ ಸಚಿವ ಸಂಪುಟ ಪುನಾರಚನೆಗೆ ಸಂಬಂಧಪಟ್ಟಿದ್ದ ಅಥವಾ ನಾಯಕತ್ವ ಬದಲಾವಣೆಗೆ ಸಂಬಂಧಪಟ್ಟಿದ್ದ? ಸಿಕ್ಕಾಪಟ್ಟೆ ಕನ್ಫ್ಯೂಷನ್ ಇದೆ. ಯಾರು ಯಾವ ರೀತಿಯಾದಂತಹ ಗೇಮ್ ಪ್ಲೇ ಮಾಡ್ತಾ ಇದ್ದಾರೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋದು ಸ್ವಲ್ಪ ಕಷ್ಟ ಆಗ್ತಾ ಇದೆ. ಯಾಕೆ ಅಂತಂದ್ರೆ ತೆರೆ ಮೇಲೆ ಒಂದು, ತೆರೆ ಹಿಂದೆ ಒಂದು. ಏನ್ ನಡೀತಾ ಇದೆ ಎಕ್ಸಾಕ್ಟ್ಲಿ ಈಗ? ರಾಧಾ, ಕಾಂಗ್ರೆಸ್ ಹೈಕಮಾಂಡ್ ಮಟ್ಟದಲ್ಲಿ 2.5 ವರ್ಷ ಮಾತುಕತೆ ಆಗಿದೆ ಅನ್ನುವಂಥ ಒಂದು ಚರ್ಚೆ ಸದಾ ಜೀವಂತವಾಗಿರುವಂಥ ಒಂದು ಕೆಲಸ ಕಳೆದ 2.5 ವರ್ಷದಿಂದಲೂ ಕೂಡ DK ಶಿವಕುಮಾರ್ ಅವರ ಬಣ ಮಾಡ್ತಲೇ ಬಂತು. ಅದರಲ್ಲಿ ಈಗೀಗ 2-3 ದಿನಗಳಿಂದ ನಾವು ನೋಡ್ತಾ ಇದ್ದರೆ ರಾಜ್ಯ ರಾಜಕೀಯದ ಕಾಂಗ್ರೆಸ್ ರಾಜಕಾರಣದಲ್ಲಿ DK ಶಿವಕುಮಾರ್ ಅವರು ಹಿಂದೆಂದೂ ಇಲ್ಲದೇ ಇರುವಂಥ ಒಂದು ರೀತಿಯಲ್ಲಿ ಹೈ ಅಲರ್ಟ್ ಆಗಿರುವಂಥದ್ದು ನಿಜ. ಯಾಕಂತೇಳಿದ್ರೆ ಪ್ರತಿಯೊಬ್ಬ ಕಾಂಗ್ರೆಸ್ನ ಹಿರಿಯ ನಾಯಕರು ಕೂಡ ಹೇಳ್ತಿದ್ರು DK ಶಿವಕುಮಾರ್ ಅವರ ಜೊತೆಗೆ ಹೆಚ್ಚು ಶಾಸಕರ ಸಂಖ್ಯಾಬಲ ಇಲ್ಲ ಅಂತ. ಆದರೆ ನಿನ್ನೆಯಿಂದ ನಂಬರ್ ಗೇಮ್ ಪಾಲಿಟಿಕ್ಸ್ ಯಾವಾಗ ಶುರುವಾಯಿತೋ ಆ ಕ್ಷಣದಿಂದಲೂ ಕೂಡ DK ಶಿವಕುಮಾರ್ ಅವರು ಪ್ರತ್ಯೇಕವಾಗಿ ಒಬ್ಬೊಬ್ಬರನ್ನೇ ಕರೆದು ಮಾತನಾಡುವಂತಹ, ಕೆಲವು ಶಾಸಕರನ್ನು ದೂರವಾಣಿಯಲ್ಲಿ ಕರೆ ಮಾಡಿ ಮಾತಾಡುವಂಥದ್ದು, ಕೆಲವು ಶಾಸಕರು ಜೈಲಲ್ಲಿದ್ದರೂ ಕೂಡ ನೇರವಾಗಿ ಹೋಗಿ ಭೇಟಿ ಮಾಡಿ ಬಂದಿದ್ದಾರೆ. ಜೊತೆಗೆ ಸಹಿ ಸಂಗ್ರಹಕ್ಕೆ ಮುಂದಾಗಿದ್ದಾರೆ. ಅಂದರೆ ಒಂದು ಸಂದೇಶವನ್ನು ರವಾನೆ ಮಾಡೋದಕ್ಕೆ DK ಶಿವಕುಮಾರ್ ನಿರ್ಧಾರ ಮಾಡಿದಂತೆ ಕಾಣಿಸ್ತಾ ಇದೆ. ನನಗೆ ಕೊಟ್ಟಂಥ ಮಾತಿನಂತೆ ನೀವು ನಡ್ಕೊಳ್ಬೇಕು ಅಂತ. ಒಂದು ವೇಳೆ ನಡ್ಕೊಳ್ದೇ ಇದ್ದರೆ ಈಗ 2.5 ವರ್ಷ ಆದ ತಕ್ಷಣ ಕಾಂಗ್ರೆಸ್ ಹೈಕಮಾಂಡ್ ನಡ್ಕೊಳ್ದೇ ಇದ್ದರೆ ಸಹಿ ಸಂಗ್ರಹ ಮಾಡಿದಂಥ ಒಂದು ಪಟ್ಟಿಗೆ ಯಾವುದೇ ಮನ್ನಣೆ ಸಿಗೋದಿಲ್ವಾ ಅಂತ ಹೇಳಿದ್ರೆ ಖಂಡಿತವಾಗಿಯೂ ಕೂಡ ಆ ಪಟ್ಟಿಗೆ ಯಾವತ್ತಿದ್ರೂ ಕೂಡ ಮನ್ನಣೆ ಸಿಕ್ಕೇ ಸಿಗುತ್ತೆ. ಮುಂದಿನ ದಿನಗಳಲ್ಲಿ ಅದು ಹೊರಗಡೆಗೆ ಬಂದಾಗ DK ಶಿವಕುಮಾರ್ ಪರವಾಗಿ ಇಷ್ಟು ದೊಡ್ಡ ಮಟ್ಟದ ಶಾಸಕರ ಸಂಖ್ಯಾಬಲ ಇತ್ತು. ಅವತ್ತು ಕಾಂಗ್ರೆಸ್ ಹೈಕಮಾಂಡ್ ನಡ್ಕೊಂಡ ರೀತಿ ಸರಿಯಿಲ್ಲ, ಸಿದ್ದರಾಮಯ್ಯ ಅವರು ನಡ್ಕೊಂಡ ರೀತಿ ಸರಿಯಿಲ್ಲ ಅನ್ನುವಂಥ ಒಂದು ಅಭಿಪ್ರಾಯ ಕ್ರಿಯೇಟ್ ಆಗುತ್ತೆ. ಅದು ಮುಂದಿನ ದಿನಗಳಲ್ಲಿ ಬರುವಂತಹ ಲೋಕಲ್ ಪೊಲಿಟಿಕ್ಸ್ ಆಗಿರ್ಬೋದು, ಅದೇ ರೀತಿ 28ಕ್ಕೆ ವಿಧಾನಸಭಾ ಚುನಾವಣೆ ಆಗಿರ್ಬೋದು, ಅದರ ಮೇಲೆ ಎಫೆಕ್ಟ್ ಆಗೇ ಆಗುತ್ತೆ. ಆದರೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಒಂದು ವಿಷಯ ಮಾರುತಿ, ಈಗ ನೋಡಿ ಕಳೆದ ಬಾರಿ ಅಂದ್ರೆ JDS ಮತ್ತು BJP ಮೈತ್ರಿ ಸರ್ಕಾರ 2020 ಸರ್ಕಾರ ಬಂದಂತ ಸಂದರ್ಭದಲ್ಲಿ ಕುಮಾರಸ್ವಾಮಿ ಅವರು ಅಧಿಕಾರ ಬಿಟ್ಟುಕೊಟ್ಟಿಲ್ಲ ಅನ್ನುವಂಥ ಅನುಕಂಪಕ್ಕೆ ಜನ ಎಷ್ಟು ಬೆಲೆ ಕೊಟ್ಟರು ಅಂತಂದ್ರೆ ಯಡಿಯೂರಪ್ಪನವರು ಮತ್ತೆ ಮುಖ್ಯಮಂತ್ರಿಯಾಗಿ ಅಧಿಕಾರವನ್ನು ಸ್ವೀಕರಿಸಿದ್ರು. ಈಗಲೂ ಕೂಡ ನಾಟ್ ಎಕ್ಸಾಕ್ಟ್ಲಿ ಅದೇ ರೀತಿ ಅಂತ ಹೇಳಕ್ಕಾಗಲ್ಲ, ಆದ್ರೆ ಅದು ಪಕ್ಷಗಳ ನಡುವೆ. ಆದ್ರೆ ಈಗ ಪಕ್ಷದ ಆಂತರಿಕವಾಗಿ
ಸಿದ್ದರಾಮಯ್ಯನವರು ಅಧಿಕಾರವನ್ನ ಬಿಟ್ಕೊಡ್ತಾ ಇಲ್ಲ ಅನ್ನೋದು ಸಿದ್ದರಾಮಯ್ಯನವರನ್ನ ಒಂದು ರೀತಿ ಅವರನ್ನ ವಿಲನ್ ಆಗಿ ನೋಡುವಂತಹ ಅಥವಾ ಅವರನ್ನ ಒಂದು ರೀತಿ ಖಳನಾಯಕನಂತೆ ಬಿಂಬಿಸಿ ತಾನು ಅನುಕಂಪವನ್ನ ಗಿಟ್ಟಿಸಿಕೊಂಡು ಏನೋ ಒಂದು ಪ್ಲಾನ್ ಇದ್ದಂಗೆ ಕಾಣ್ತಾ ಇದೆ ನೋಡಿ. ಜನ ಆಗಿರ್ಬೋದು, ಪ್ರತಿಪಕ್ಷದ ಸದಸ್ಯರಾಗಿರ್ಬೋದು, ಎಲ್ಲರೂ ಕೂಡ ಏನು ಸಿದ್ದರಾಮಯ್ಯನವರು ಮಾತಾಡಿದ್ರೆ ಯಾಕೆ ಬಿಟ್ಕೊಡ್ಬಾರ್ದು, ಅಷ್ಟೊಂದು ಅಧಿಕಾರದ ವ್ಯಾಮೋಹ ಯಾಕೆ ಡಿ ಕೆ ಶಿವಕುಮಾರ್ ಅವ್ರನ್ನ ಹೀಗೆ ಮಾಡ್ತಾ ಇದ್ದಾರೆ ಅನ್ನುವಂತಹ ಒಂದು ಸಿಂಪತಿ ಕ್ರಿಯೇಟ್ ಆಗ್ತಾ ಇದೆ. ಈ ಸಿಂಪತಿ ಡಿ ಕೆ ಶಿವಕುಮಾರ್ ಅವ್ರಿಗೆ ಹೇಗೆ ಅನುಕೂಲ ಆಗ್ಬೋದು? ಅವ್ರೇನು ಬೇರೆ ಪಕ್ಷದಲ್ಲಿಲ್ಲ, ಅದೇ ಪಕ್ಷದಲ್ಲಿದ್ದಾರೆ. ಈ ಸಿಂಪತಿ ಹೇಗೆ ಅವರಿಗೆ ರಾಜಕೀಯ ಲಾಭ ತಂದ್ಕೊಡ್ಬೋದು ಅಂತ. ರಾಜ್ಯ ಕಾಂಗ್ರೆಸ್ ಅಲ್ಲಿ ಸಹಜವಾಗಿ ಡಿ ಕೆ ಶಿವಕುಮಾರ್ ಅವ್ರಿಗೆ ಈ ಹಿಂದೆ ಇಲ್ಲದೇ ಇರುವಂತಹ ಸಿಂಪತಿ ಕ್ರಿಯೇಟ್ ಆಗ್ತಾ ಇರುವಂಥದ್ದು ನಿಜ. ಕೇವಲ ರಾಜ್ಯ ಕಾಂಗ್ರೆಸ್ ಕಾರ್ಯಕರ್ತರು ಮುಖಂಡರಿಗೆ ಅಷ್ಟೇ ಅಲ್ಲ, ಬೇರೆ ಪಕ್ಷದವರು ಕೂಡ ಆ ಸಿಂಪತಿ ಡಿ ಕೆ ಶಿವಕುಮಾರ್ ಅವ್ರ ಬಗ್ಗೆ ವ್ಯಕ್ತಪಡಿಸ್ತಾ ಇದ್ದಾರೆ. ರಾಜ್ಯದಲ್ಲೂ ಕೂಡ ಆ ರೀತಿಯಾದಂಥ ಒಂದು ಸಿಂಪತಿ ಕ್ರಿಯೇಟ್ ಆಗ್ತಾ ಇದೆ. ಇದಕ್ಕೆ ಡಿ ಕೆ ಶಿವಕುಮಾರ್ ಅವರು ಕೂಡ ತಮ್ಮ ರಾಜಕೀಯವಾಗಿ ಯಾವ ರೀತಿ ಪಟ್ಟುಗಳನ್ನು ಹಾಕಬೇಕೋ ಆ ರೀತಿ ಪಟ್ಟುಗಳನ್ನು ಹಾಕ್ತಾ ಇರುವಂಥದ್ದು ನಿಜ. 2023ರಲ್ಲಿ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಅವ್ರನ್ನ ಕೂರಿಸ್ಕೊಂಡು 2.5 ವರ್ಷ ಅಂತ ಮಾತುಕತೆ ಮಾಡಿದ್ದಾರೆ ಇಲ್ವೋ ಗೊತ್ತಿಲ್ಲ. ಆದರೆ 2.5 ವರ್ಷ ಅನ್ನುವಂಥದ್ದನ್ನು ಅವತ್ತಿಂದ ಇವತ್ತಿನವರೆಗೂ ಕೂಡ ಚರ್ಚೆ ಮಾಡ್ಕೊಂಡು ಬಂದಿದ್ದು ಡಿ ಕೆ ಶಿವಕುಮಾರ್. ಜೊತೆಗೆ ಸಿದ್ದರಾಮಯ್ಯ ಅವ್ರಿಗೆ ಇವತ್ತು ಸಿಂಪತಿ ಇಲ್ಲ, ಡಿ ಕೆ ಶಿವಕುಮಾರ್ ಅವ್ರಿಗೆ ಯಾಕೆ ಸಿಂಪತಿ ಕ್ರಿಯೇಟ್ ಆಗಿದೆ ಅಂತ ಹೇಳಿದ್ರೆ ಇಷ್ಟೇ. ಡಿ ಕೆ ಶಿವಕುಮಾರ್ ಅವರು 2023ಕ್ಕೂ ಮೊದಲು ಮಾಡಿದಂತಹ ಸ್ಟ್ರಾಟಜಿ, ಅದಕ್ಕೂ ಮೊದಲು ಅವರು ಜೈಲಿಗೆ ಹೋದಂತಹ ಒಂದು ಪ್ರಕ್ರಿಯೆ ಆಗಿರ್ಬೋದು, ಕಾಂಗ್ರೆಸ್ ಹೈಕಮಾಂಡ್ ಅವ್ರಿಗೆ ಕೊಟ್ಟಂತಹ ಒಂದು ಭರವಸೆ ಆಗಿರ್ಬೋದು, ಅವರು ಮಾಡಿದಂತಹ ಸ್ಟ್ರಾಟಜಿ ಭಾಳಷ್ಟು ಸಮಸ್ಯೆಗಳನ್ನು ನುಂಗಿಕೊಂಡು ಕಟ್ಟಿದಂಥ ಪಕ್ಷ ಸಂಘಟನೆ ಮಾಡಿದ್ದು, ಟಿಕೆಟ್ ಹಂಚಿಕೆ ಮಾಡಿದ್ದು 2023ರಲ್ಲಿ 136 ಸ್ಥಾನ ಬರೋದಕ್ಕೆ ಕಾರಣ ಆಯಿತು. ಜೊತೆಗೆ ಸಿದ್ದರಾಮಯ್ಯ ಅವ್ರಿಗೆ ಈ ಸಿಂಪತಿ ಈಗ ಯಾಕೆ ಆಗ್ತಿಲ್ಲ ಅಂತ ಹೇಳಿದ್ರೆ 2005ರಲ್ಲಿ ಸಿದ್ದರಾಮಯ್ಯ ಅವ್ರಿಗೆ ಆ ಸಿಂಪತಿ ಕ್ರಿಯೇಟ್ ಆಗಿತ್ತು. ದೇವೇಗೌಡರು ಏಕಾಏಕಿ ಇವ್ರನ್ನ ಹೊರಗಡೆ ಹಾಕಿದ್ರು ಅಂದಾಗ ಸಹಜವಾಗಿ ಸಿದ್ದರಾಮಯ್ಯ ಅವ್ರಿಗೆ ಅವತ್ತು ಸಿಂಪತಿ ಇತ್ತು. ಇವತ್ತು ಆ ಸ್ಥಾನದಲ್ಲಿ ಡಿ ಕೆ ಶಿವಕುಮಾರ್ ಅವರು ಇದ್ದಾರೆ. ಸಿದ್ದರಾಮಯ್ಯ ಅವ್ರಿಗೆ 2 ಬಾರಿ ವಿಪಕ್ಷ ನಾಯಕರಾಗಿದ್ದಾರೆ, 2 ಬಾರಿ CM ಆಗಿದ್ದಾರೆ. ಇದೇ ಕಾಂಗ್ರೆಸ್ ಪಕ್ಷದಲ್ಲೂ ಕೂಡ ಇವತ್ತು ಚರ್ಚೆ ಆಗ್ತಿರುವಂಥದ್ದು. ಇನ್ನೆಷ್ಟು ಬೇಕು ಸಿದ್ದರಾಮಯ್ಯ ಅವ್ರಿಗೆ ಅಂತ. ಸಿದ್ದರಾಮಯ್ಯ ಅವ್ರಿಗೆ ಅಧಿಕಾರದಲ್ಲಿ ಮುಂದುವರಿಬೇಕು ಅಂತಿದೆ, ಆದರೆ ಸಿಂಪತಿ ದಿನದ ದಿನಕ್ಕೆ ಡಿ ಕೆ ಶಿವಕುಮಾರ್ ಪರವಾಗಿ ಹೆಚ್ಚಾಗಿ ಆಗ್ತಿದೆ. ಇದನ್ನ ಕಾಂಗ್ರೆಸ್ ಹೈಕಮಾಂಡ್ ಯಾವ ರೀತಿಯಾಗಿ ಬ್ಯಾಲೆನ್ಸ್ ಮಾಡುತ್ತೆ ಅಂತ ಕಾದು ನೋಡಬೇಕು. ರಾಧಾ, ಎಸ್, ಥ್ಯಾಂಕ್ ಯು ಮಾರುತಿ, ಥ್ಯಾಂಕ್ ಯು ವೀರೇಶ್ ದಾನಿ ನಿಮ್ಮ ಈ ಎಲ್ಲ ಮಾಹಿತಿಗಾಗಿ.